ಕರ್ನಾಟಕ ಬಂದ್ ಬಗ್ಗೆ 100ಕ್ಕೆ 100 ಬೆಂಬಲ ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ರಾಮನಗರದಲ್ಲೂ ಬಹಳ ಗಂಭೀರವಾಗಿ ಆವತ್ತು ಬಂದ್ ಬೆಂಬಲ ಕೊಟ್ಟು ಚಳವಳಿಯನ್ನ ಮಾಡ್ತಾರೆ. ಈಗ ಕಾವೇರಿ ನೀರು ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹುಡುಗಾಟ ಆಡ್ತಾ ಇದ್ದಾರೆ. ಅದಲ್ಲ, ಒಳ್ಳೆಯದಲ್ಲ, ಅಷ್ಟು ಸುಲಭ ಅಲ್ಲ. ಮಳೆ ಬಂತು, ನೀರು ಹೋಯ್ತು, ಏನೋ ಆ ಥರ ಮಾತಾಡಿದ್ರೆ ಹಾಗಾದರೆ ನೀವು ನ್ಯಾಯಮಂಡಳಿಗಳನ್ನ ರದ್ದು ಮಾಡಿ. ಹಾಗಾದ್ರೆ ಯಾವ ನ್ಯಾಯಮಂಡಳಿನೂ ಬೇಡ, ಏನು ಬೇಡ. ಮಳೆ ಬಂದಾಗ ನೀರು ಹೋಗ್ಲಿ. ನಿಮ್ಗೆ ಹೇಳೋದಾದ್ರೆ ತಮಿಳ್ನಾಡಲ್ಲಿರುವ ಜಲಾಶಯಗಳು, ಆ ಒಂದು ಜಲಾಶಯಕ್ಕೆ ನಮ್ಮ ಕರ್ನಾಟಕದ ಜಲಾಶಯಗಳು ಸಮ ಆಗಲ್ಲ. ನಮಗೆ ನೀರು ಎಷ್ಟೇ ಬಂದ್ರೂ, ನಮಗೆ ನೀರು ಪಡೆಯುವ ಅಧಿಕಾರ ಇದ್ರೂ ನಾವು ನೀರು ತುಂಬಿಕೊಳ್ಳಕ್ ಆಗ್ತಾ ಇಲ್ಲ. ಈಗ ಆಗ್ಬೇಕಾಗಿರೋದು ಮತ್ತೊಂದು ಜಲಾಶಯ ಆಗ್ಬೇಕು. ಮೇಕೆದಾಟು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮೇಕೆದಾಟಿಗೆ ಯೋಜನೆ ಏನು, ಎಷ್ಟು ಕಾಡು ಉಳಿಸ್ಬೇಕು, ಪ್ರಾಣಿಗಳು ಎಷ್ಟು ಉಳಿಸ್ಬೇಕು, ಇದೆಲ್ಲ ತರಾತುರಿಯಿಂದ ಮಾಡೋದಕ್ಕೆ ಒಂದು ಮೇಕೆದಾಟಿಗಾಗಿ ಒಂದು IAS ಅಧಿಕಾರಿಯ ಇದರಲ್ಲಿ ಒಂದು ಅದ್ಭುತವಾದಂಥ ಕಮಿಟಿ ರಚನೆ ಮಾಡಿ ಸಂಪೂರ್ಣವಾಗಿ ಮೇಕೆದಾಟು ಆಗಬೇಕು. ಈಗ ಬೇರೆ ಕಾವೇರಿ ನೀರು KRS, ಅದು ನಿಮ್ಗೆ ಹೇಳ್ತೀವಿ, ಕೃಷ್ಣರಾಜ ಸಾಗರದ ನೀರು ಬರೀ ಬೆಳೆಗೆ ಮಾತ್ರ. ಆವತ್ತು ಮಾಡದ್ದು ಬೆಳೆಗೆ ಮಾತ್ರ. ಇವತ್ತು ನಾವು ಬೆಂಗಳೂರು ತಗೊಳ್ತಾ ಇದ್ದೀವಿ. ಮೊದಲನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜ್ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇಲ್ಲಿ ನೀರಿಲ್ಲ. ಬಿಡದಿ ಉಪನಗರ ಮಾಡಿ, ತುಮಕೂರು ಉಪನಗರ ಮಾಡಿ, ಕೋಲಾರ ಉಪನಗರ ಮಾಡಿ ಅಂದರೆ ಲಕ್ಷಾಂತರ ಜನ ಬಂದು ಉಪನಗರದಲ್ಲಿ ಸೇರ್ತಾರೆ. ಎಲ್ಲಿ ಕೊಡ್ತೀರಿ ನೀರು ನೀವು? ಏನೋ 1 ವರ್ಷ 2 ವರ್ಷ ನಿಮ್ಮ ಅಧಿಕಾರ ಕಳ್ಕೊಂಡು ಹೊರಟೋಗ್ತೀರಿ. ಮುಂದೆ ಬರೆಯೋರ ಗತಿ ಏನು? ಏನ್ ಮಾಡಿದಿರಿ ನೀವು? ಮೇಕೆದಾಟಿಗೆ ಹೋಗ್ಲಿ. ಮೇಕೆದಾಟಿಗಾಗಿ ಅಸೆಂಬ್ಲಿಲಿ ಮೇಕೆದಾಟು ರೂಪುರೇಷೆಗಳನ್ನ ಮಂಡಿಸಿದಿರಾ? ಶಾಸಕರುಗಳಿಗೆ ಕೊಟ್ಟಿದ್ದೀರಾ? MP ಗಳಿಗೆ ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ಶಾಸನಸಭೆಯಲ್ಲಿ ಚರ್ಚೆ ಆಗಿದೆಯಾ? ಯಾವತ್ತಿನ ಶುರು ಆಗುತ್ತೆ, ಯಾವತ್ತು ಮುಗಿಸ್ತೀವಿ? ಇವತ್ತೇನು ಯಾರ ಅಪ್ಪಣೆ ಬೇಕಾಗಿಲ್ಲ. ಭದ್ರವಾಗಿ ಧೈರ್ಯವಾಗಿ ಮೇಕೆದಾಟು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಇದುವರೆಗೂ ಏನು ಇಲ್ಲದೆ ಮಳೆ ನೀರು ಬಂದ್ಬಿಡ್ತು, ಮಳೆ ನೀರು ಹೋಯ್ತು, ಎಲ್ಲ ಬರೀ ಹುಡುಗಾಟ ಆಡಬೇಡಿ. ಎಂತೆಂಥ ಮಹನೀಯರಿದ್ರು, H.N. ನಂಜೇಗೌಡರಿದ್ರು, ಮಾದೇಗೌಡರಿದ್ರು. ಆ ಕಾಲದಲ್ಲಿ ಬಹಳ ಅಗಾಧವಾಗಿ ಚರ್ಚೆ ಮಾಡಿದ್ದಾರೆ. ಚನ್ನಬಸಪ್ಪನಂತ ಬಹಳ ಅದ್ಭುತವಾದಂಥ PWD ಮಿನಿಸ್ಟರ್ ಇದ್ರು. ಇವರೆಲ್ಲ ನೋಡಿದ್ದಾರೆ. ನೀವು ಈಗಲೂ ಮೇಕೆದಾಟಿಗಾಗಿ ಒಂದು ಅಧಿವೇಶನ ಕರಿತಾ ಇದ್ದೀವಿ. ಮೇಕೆದಾಟಲಿ ಚರ್ಚೆ ಆಗಲಿ, ಯಾವತ್ತಿಂದ ಮೇಕೆದಾಟು ಶುರು ಮಾಡಬೇಕು? ನಿಮಗೆ ಆ ಮೇಕೆದಾಟಿಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಅಂತೇಳಿ ಲೋಕಸಭೆ ಒಳಗೆ ಉತ್ತರ ಕೊಟ್ಟಿದ್ರು. ನಿಮಗೆ ಧೈರ್ಯ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಯಾರು ಬೇಕು ನಿಮ್ಗೆ? ತಮಿಳ್ನಾಡಿನವ್ರದ್ದು ಯಾಕೆ ಕೇಳಬೇಕು? ನಾಳೆ ಇಲ್ಲ ನಾಳಿದ್ದು ಕನ್ನಡ ಒಕ್ಕೂಟ ತಮಿಳ್ನಾಡು ಗಡಿ ಬಂದ್ ಮಾಡ್ತೀವಿ. ನಾಳೆ ಎಷ್ಟು ತಾರೀಕು? ಅದು ಸೋಮವಾರ 10ನೇ ತಾರೀಕು ತಮಿಳ್ನಾಡು ಗಡಿ ಬಂದ್ ಮಾಡ್ತೀವಿ. ಸ್ಟಾಲಿನ್ ಆಗ್ಲಿ, ಈ ವಿಜಯ್ ಆಗ್ಲಿ,
ಆಟ ಆಡಕ್ಕೆ ಹೋಗ್ಬೇಡಿ. ಬರೀ ನಿಮ್ ರಾಜ್ಯನ ನೀರು ಕುಡಿಬೇಕಾ? ನಮ್ ಜಲಾಶಯ, ನಾವು ನೀರು ಕುಡಿಯಕ್ಕೆ ನಿಮ್ಮ ಅಡ್ಡಿ ಹಾಕ್ಬೇಕು? ಯಾರು ನೀವು? ಹುಷಾರ್. ನಿಜ, ಈ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೆ ಇರ್ಬೋದು. ಸುಮಾರು ಲಕ್ಷಾಂತರ ಜನ ಬೆಂಗಳೂರಲ್ಲಿ ತಮಿಳರಿದ್ದಾರೆ. ಅವ್ರು ನೀರು ಕುಡಿಬೇಕೋ ಬೇಡವೋ? ಎಲ್ಲರೂ ಕುಡಿಬೇಕು. ನೀರಿಗಾಗಿ ಏನು ಸರಿಯಲ್ಲ ನಿಮ್ದು ತಮಿಳ್ನಾಡಿನವ್ರ ವಾದ. ಜನ ತಿರುಗಿ ಬೀಳ್ಬೇಕು. ಅದಕ್ಕೆ ಕರ್ನಾಟಕ ಬಂದ್, ಅದಕ್ಕೆ ಕರ್ನಾಟಕ ಬಂದ್. ಬಿಡ್ದಿ ಏನ್ ಮಾಡ್ತೀರಿ ಅವ್ರನ್ನ? ಬಹಳ ತಾವೇ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಸುಮ್ಮನೆ ಸುತ್ತ ಅಲ್ಲಿ ಇಲ್ಲಿ ಮಾತಾಡಿ ಬೇಡಿ ದಯವಿಟ್ಟು ಬೇಡಿ ಬೇಡಿ ಅಂತ ಕೂತವ್ರೆ. ನನಗೆ ನೇರವಾಗಿ ಮಾತಾಡಿರೋದು ಯಾವ ಈ ಕ್ಷಣದವರೆಗೂ ಫೋನ್ ಮಾಡಿ ನಿಮ್ಗೆ ಹೇಳೋದಾದ್ರೆ ಭಾಳ ಬೇಗ ಹಳೆ ಕಾಲ ನನ್ನ ಸ್ನೇಹಿತರೆ ಭಾಳ ವರ್ಷದ ಬಾಂಧವ್ಯ, ನಮ್ಮ ಮನೆ ಹತ್ರ ಎಲ್ಲ ಬಂದು ಅನೇಕ ವಿಚಾರದಲ್ಲಿ ಬರೋರು. ಆದರೆ ಇವತ್ತು ಇದುವರೆಗೂ ಹೇಳಿಲ್ಲ. ಅಕಸ್ಮಾತ್ ಕೊನೆಯಲ್ಲಿ ನಮ್ಮನ್ನ ಅವರ ಧೋರಣೆ ಬೇರೆ, ಎಲ್ಲರನ್ನೂ ಜೈಲಿಗೆ ಹಾಕೋಣ ಅಂತ ಇರ್ಬೋದು. ನಾವು ರೆಡಿ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರೇ ರೆಡಿ ಇದ್ದೀವಿ. ಮೊನ್ನೆ ಆ ವಿರೋಧ ಪಕ್ಷದವ್ರು ಕರೆದ್ರು, ಅವ್ರ ಮುಖಕ್ಕೆ ಕಣ್ಣಿಗೆ ಮಂಡೇರಿಸಿ ಕಳಿಸ್ರು. ಅವ್ರಿಗೆ ಯಾವನಿಗೂ ಬುದ್ಧಿನೇ ಇಲ್ಲದಂಗೆ ಆಗ್ಬಿಡ್ತು. ಕೇಳ್ಬೇಕಾಯ್ತು ಅವರು. ಬಂದ ತಕ್ಷಣ ನೀರು ಬಿಟ್ಟು ಅಂದ್ರೆ ಏನರ್ಥ? ಸಮಸ್ಯೆ ಬಗೆಹರಿತಾ? ಸಮಸ್ಯೆ ಬಗೆಹರಿತಾ? ಈಗ ಅವ್ರು ಹೇಳಿದ್ರ ಪ್ರಕಾರ ದಿನಕ್ಕಿಷ್ಟು ಇದಾಗಿದೆ. ನೀರು ಓದದ್ದು ಇಲ್ಲಿ ಯಾವ ನೀರು ಬಿಟ್ರಿ? ಕಬಿನಿ ನೀರು ಬಿಟ್ರಿ. ಕಾವೇರಿ ಪರಿಸ್ಥಿತಿ ಏನು? ಯಾವುದು ಒಬ್ಬ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿ ಮಾತಾಡಲ್ಲ. ಕೊನೆಗೆ ಏನು ಬೇಡ, ಮೇಕೆದಾಟು ಯಾವತ್ತು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಭದ್ರವಾಗಿ ನಿಂತು ಕೇಳಲಿಲ್ಲ. ಇವತ್ತು ನಮ್ದು ಮೇಕೆದಾಟು ಕನ್ನಡಿಗರಿಗೆ ಆಗಬೇಕಾದ್ದು, ಮಹದಾಯಿ ಕನ್ನಡಿಗರಿಗೆ ಆಗ್ಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಆ ದೃಷ್ಟಿಯಿಂದ ನಾವು ಯಾವುದಪ್ಪ ಇದು ಬಂದಂತ ಹಚ್ಚಬೇಲೆ 10ನೇ ತಾರೀಕು ಮೇಕೆದಾಟಿಗೆ ಅಡ್ಡಿಪಡಿಸ್ತಾ ಇರುವ ತಮಿಳುನಾಡಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ಸ್ಟಾಲಿನ್ ವಿರುದ್ಧ ಗಡಿ ಬಂದ್, ಹತ್ತಿಬೇಲೆ ಗಡಿ ಬಂದ್. ಮುಂದೆ ಅವರು ಇನ್ನೂ ಬಾಲ ಬಿಚ್ಚಿದ್ರೆ ಇಡೀ ತಮಿಳುನಾಡಿನ ತಮಿಳರದು ಯಾವನೇ ನಟ ಇರಲಿ ಒಂದು ಚಿತ್ರ ಕರ್ನಾಟಕದಲ್ಲಿ ಓಡೋದಕ್ಕೆ ಬಿಡೋದಿಲ್ಲ. ಇನ್ನೂ ತೀರಾ ಮುಂದೆ ಹೋದ್ರೆ ನಾವೇನು ಹೊರಗಾಕ್ಬೇಕು ಅಂತಲ್ಲ, ಕುಡಿಯೋ ನೀರಿಲ್ಲ, ತಮಿಳರೆಲ್ಲ ತಮಿಳ್ನಾಡಿಗೆ ಹೋಗಿ ನಿಮ್ಮ ಸ್ಟಾಲಿನ್ ಕೇಳಿ ವಿಜಯನ್ ಕೇಳಿ ಅಂತ ಹೇಳ್ಬೇಕಾದ ಕಾಲ ಬರುತ್ತೆ. ಆದ್ರಿಂದ 10ನೇ ತಾರೀಕು ಸೋಮವಾರ ಹತ್ತಿಬೇಲೆ ಗಡಿ ಬಂದ್. ಇನ್ನೊಂದು ಗಡಿಗೆ ಸಂಬಂಧವಿಲ್ಲದೆ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.